ಒಂದು ಊರಿನಲ್ಲಿ ಒಬ್ಬ ಪರಾಕ್ರಮಿ ರಾಜ ಇದ್ದ. ಅವನು ಸಾಮಾನ್ಯನಲ್ಲ, ಜನರ ಜೀವದ ತೇಜ ಇದ್ದ. ಅದು ಸಾಮಾನ್ಯ ಗ್ರಾಮವಲ್ಲ, ಅದು ಉಸಿರಾದ ಸೀಮೆ. ಅಲ್ಲಿ ನೆಲೆಸಿದ ನಾಯಕನಿಗೆ ಮನುಷ್ಯತ್ವವೇ ಹೆಮ್ಮೆ. ರಂ ರಂ ಪಂ ರಂ ರಂ ಪಂ ರಂ ರಂ ಪಂ ರಂ ರಂ ಪಂ. ನುಗ್ಗಿ ಹೊಡಿ ಅನ್ಯಾಯವ, ಎಗರಿ ಹೊಡಿ ಅಧರ್ಮವ. ಒಳ್ಳೆದ ಮಾಡೋರಿಗೆ ನಮ್ದು ಸದಾ ಸಲೂತಿದೆ. ಸಾಮ್ರಾಜ್ಯವಿದ್ದರೂ ಅಹಂಕಾರ ಇಲ್ಲದವನು, ಸಿಂಹಾಸನ ಬಿಟ್ಟು ಮನೆಗೆ ಬಂದವನು. ಅರಮನೆ ಹೊಸ್ತಿಲು ಅವನಿಗೆ ಎಂದು ಸೀಮಿತವಲ್ಲ. ಜನರ ಕಣ್ಣೀರ ಒರೆಸದ ಹೊರತು ರಾಜನು ರಾಜನಲ್ಲ. ಅಪ್ಪಂಗೂ ಹೇಳೋ ಇಲ್ಲ, ಅಪ್ಪಂಗೂ ಹೇಳೋ ಇಲ್ಲ, ಪ್ರೀತಿಯಾಗೋಯ್ತೆ ಈ ಮಣ್ಣಿನ ಮೇಲೆ. ಜಗತ್ತಿಗೆ ಹೇಳೋ ಇಲ್ಲ, ಯಾರಿಗೂ ಕೇಳೋ ಇಲ್ಲ, ಅತ್ತಿಲಿಯಾಗುವಿಕೆ ಈ ಜನರ ಮೇಲೆ. ಒಂದು ಪುಟ್ಟ ಮನೆಯ ಮುಂದೆ ಹೆಜ್ಜೆಗಳು ನಿಂತವು. ತಾಯಿಯ ಕಣ್ಣ ಕಣ್ಣೀರು ರಾಜನ ಕಣ್ಣು ತಟ್ಟಿದವು. ಯಾಕೆ ಅಳುವೆ ಅಮ್ಮ ಎಂದು ರಾಜ ಕೇಳಿದಾಗ, ತಾಯಿ ಹೇಳಿದಳು ಮನದ ಮೌನ ಮುರಿದಾಗ. ಹಡೆದ ಮಗಳ ಬೀಳ್ಕೊಡುಗೆ ಇದು ಕೇವಲ ದುಃಖವಲ್ಲ, ಪರರ ಮನೆಗೆ ಹೋಗುವ ಮಗಳ ಚಿಂತೆ ತೀರುತ್ತಿಲ್ಲ. ಆ ಕಣ್ಣೀರು ಒಂದು ಯುದ್ಧಕ್ಕಿಂತಲೂ ದೊಡ್ಡದು. ಆದರೆ ಆ ಕ್ಷಣ ರಾಜನೇ ಅವಳಿಗೆ ಧೈರ್ಯವಾದದು. ನಿಂದೆ ಇನ್ನು ಜಮಾನ, ಎದ್ದೇಳು ಅಮ್ಮ ನೀನು. ಒಳ್ಳೆಯತನಕ್ಕೆ ಸೋಲಿಲ್ಲ, ಎಂದಿಗೂ ಸಾವು ಇಲ್ಲ. ಸಣ್ಣ ಮನೆಯಿಂದು ದೊಡ್ಡ ಸಾಮ್ರಾಜ್ಯವಾಯಿತು. ಗ್ರಾಮವೇ ಒಗ್ಗೂಡಿ ಅಡುಗೆ ಮನೆಯಾಯಿತು. ಬೆಂಕಿ ಹೊತ್ತಿತು ಒಲೆಯಲ್ಲಿ, ಅನ್ನ ಉಕ್ಕಿತು ಎದೆಯಲ್ಲಿ. ರಾಜನೇ ನಿಂತು ಉಣಿಸಿದನು ಪ್ರೀತಿಯ ಪಂಕ್ತಿಯಲ್ಲಿ. ಅವನು ತಿನಿಸಲಿಲ್ಲ, ಅವನು ಗೌರವ ಕೊಟ್ಟನು. ಸೇವಕನಂತೆ ನಿಂತು ಪ್ರಜೆಗಳ ಮನವ ಗೆದ್ದನು. ಮೇಹದ್ದಿ ಅಂದ್ರೆ ನಮಗೀಗ ಇಷ್ಟವೋ, ಶತ್ರುವಿನ ಅಹಂಕಾರ ಮುರಿಯೋದೆ ನಮಗೆ ಕಷ್ಟವೋ. ಲಂಗು ಗಿಂಗು ಹಿಕ್ಕಂಡು ಬಂದು ಎಗ್ರಡೋರಿಗೆ, ಬ್ರಾಟರಲ್ಲಿ ಹೊಡೆದಂತೆ ಹೊಡಿ ಮೌಟಗೆಗೆ. ಮಗಳ ಬೀಳ್ಕೊಡುಗೆ ಈಗ ದುಃಖದ ಹನಿಯಲ್ಲ, ಅದು ಹೆಮ್ಮನ್ನೆಯ ಪಯಣ, ಮರೆಯಲು ಸಾಧ್ಯವಿಲ್ಲ. ತಾಯಿ ಕಣ್ಣೀರು ಹಾಕಿದರು ಹೃದಯ ನಗುತ್ತಿತ್ತು. ರಾಜ ಮಾಡಿದ ಈ ಕಾರ್ಯ ಚರಿತ್ರೆಯಲ್ಲಿ ಉಳಿಯುತ್ತಿಲ್ಲ. ನಾಯಕನಾಗುವುದು ಸುನಮಂಡೈ ಬೆಲ್ಲುವುದು ಬೆಷ್ಟ, ನೆನೆ ಸಾಧಿಸಿ ತೋರಿಸಿದ ಇರೋದೇ ವಿಶೇಷದ.